ನಮಸ್ಕಾರ ಫ್ರೆಂಡ್ಸ್, KSM ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಅರ್ಧ ಆಗಿದೆ. ಅದರ ಒಂದು ಮುಂದುವರೆದ ಭಾಗ. ಇದರಲ್ಲಿ 2 ಕ್ಯಾಂಡಲ್ ಮತ್ತು 3 ಕ್ಯಾಂಡಲನ್ನು ಒಟ್ಟಿಗೆ ಸೇರಿಸಿದಾಗ ಬರುವಂತಹ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳನ್ನು ತಿಳಿಸ್ಕೊಡ್ತೀನಿ. ಇದೆಲ್ಲವೂ ಸಹ ಕಾಮನ್ ಆಗಿ ಅರ್ಥ ಮಾಡ್ಕೊಂಡಿರುವಂತಹ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗಿರೋದ್ರಿಂದ ಇವೆಲ್ಲವೂ ಸಹ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಮತ್ತು ಸೆಂಟ್ರಲ್ ಬಂದಾಗ ನಾವು ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಅದಲ್ಲದೆ ಕೆಲವೊಂದು ಟೈಮಲ್ಲಿ ಟ್ರ್ಯಾಪ್ ಮಾಡೋದ್ರಿಂದ ಎಲ್ಲ ಸಮಯದಲ್ಲೂ ಸಹ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳು ಕೆಲಸ ಮಾಡಲ್ಲ. ಅದನ್ನು ಎಲ್ಲರೂ ಸಹ ತಿಳ್ಕೊಂಡಿರಬೇಕಾಗುತ್ತೆ. ಇದರಲ್ಲಿ ಕ್ಯಾಂಡಲ್ಸ್ಟಿಕ್ ಬಗ್ಗೆ ಹೇಳ್ಕೊಟ್ಟಿದ್ದು. ಇದರಲ್ಲಿ ಸ್ಪಿನ್ನಿಂಗ್ ಟಾಪ್, 1 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ ಸ್ಪಿನ್ನಿಂಗ್ ಟಾಪ್ ಆಗಿದೆ. ಡೋಜಿ, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಶೂಟಿಂಗ್ ಸ್ಟಾರ್, ಮರ್ಬೋಸು ಮತ್ತು ಹ್ಯಾಂಗಿಂಗ್ ಮ್ಯಾನ್ ಎಲ್ಲ ಆಗಿದೆ. 2 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ನಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್, ಬಿಯರಿಶ್ ಎಂಗಲ್ಫಿಂಗ್, ಬುಲ್ಲಿಶ್ ಹರಾಮಿ, ಬಿಯರಿಶ್ ಹರಾಮಿ, ಟ್ವೇಸರ್ ಟಾಪ್, ಟ್ವೇಸರ್ ಬಾಟಮ್, ಪೇರ್ಸಿಂಗ್ ಲೈನ್ ಮತ್ತು ಡಾರ್ಕ್ ಕ್ಲೌಡ್ ಕವರ್ ಇದೆ. 3 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ನಲ್ಲಿ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಬರುತ್ತೆ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು 2 ಕ್ಯಾಂಡಲ್ಸ್ಟಿಕ್ ಮತ್ತು 3 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳನ್ನು ನಾವು ನೋಡೋಣ. ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಬಂದಾಗ ಇದು ಒಂದು ಹಿಂದಿನ ಒಂದು ಕ್ಯಾಂಡಲನ್ನು ಪೂರ್ತಿ ನುಂಗುವಂತಹ ಕ್ಯಾಂಡಲ್ ಆಗಿರುತ್ತೆ. ಅಂದರೆ ಯಾವುದೋ ಒಂದು ಟ್ರೆಂಡ್, ಡೌನ್ ಟ್ರೆಂಡ್ ಇದೆ, ಇಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ ಅಂತ ಇಟ್ಕೊಳ್ಳೋಣ. ಈ ಜಾಗದಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ. ಅಂತಹ ಜಾಗದಲ್ಲಿ ಏನಾದರೂ ನೆಕ್ಸ್ಟ್ ಕ್ಯಾಂಡಲ್ ಹಿಂದಿನ ಕ್ಯಾಂಡಲ್ಗಿಂತ ದೊಡ್ಡ ಕ್ಯಾಂಡಲ್ ಬಂದಾಗ ನಾವು ಅದನ್ನು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಕರಿತೀವಿ. ಇಲ್ಲಿ ಎಲ್ಲಿ ಬರಬೇಕು ಅಂತಂದರೆ ಸಪೋರ್ಟ್ ಲೈನಲ್ಲೇ ಬರಬೇಕು, ಅದು ಮುಖ್ಯ. ಇಲ್ಲೇನಾಗುತ್ತೆ ಅಂತಂದರೆ ಈ ಮಾರ್ತಾ ಇರೋರು ಏನು ಮಾಡ್ತಾರೆ, ಈ ಕ್ವಾಂಟಿಟಿನ ಕಡಿಮೆ ಮಾಡ್ತಾ ಬರ್ತಾರೆ. ಅಂದರೆ ಇಲ್ಲಿ ಸಪೋರ್ಟ್ ಇರೋದ್ರಿಂದ ಇಲ್ಲಿ ಬೈಯರ್ಸ್ ಜಾಸ್ತಿ ಇರ್ತಾರೆ. ಅದರಿಂದ ಏನಾಗುತ್ತೆ, ಸಡನ್ನಾಗಿ ಬೈ ಆರ್ಡರ್ಗಳು ಜಾಸ್ತಿ ಎಕ್ಸಿಕ್ಯೂಟ್ ಆಗೋದ್ರಿಂದ ಫಾಸ್ಟಾಗಿ ಈ ಕ್ಯಾಂಡಲ್ ಅಂದರೆ ಈ ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಗುತ್ತೆ. ಹಿಂದಿನ ಕ್ಯಾಂಡಲ್ನ ಕನಿಷ್ಠದಲ್ಲಿ ಆರಂಭಿಸಿ ಅದರ ಗರಿಷ್ಠ ಬೆಲೆಗಿಂತ ಹೆಚ್ಚಾಗಿ ಕ್ಲೋಸ್ ಆಗಬೇಕು. ನೋಡಿ, ಈ ಕೆಂಪು ಕ್ಯಾಂಡಲ್ ಇದೆ ಅಲ್ವಾ, ಇದರ ಲೋ ಪ್ರೈಸ್ಗಿಂತ ಕೆಳಗಡೆ ಓಪನ್ ಆಗಿರಬೇಕು. ಅದಲ್ಲದೆ ಇದರ ಹೈಯೆಸ್ಟ್ಗಿಂತ ಇದರ ಮೇಲೆ ಕ್ಲೋಸ್ ಆಗಬೇಕು ನೆಕ್ಸ್ಟ್ ಕ್ಯಾಂಡಲ್. ಇದನ್ನು ನಾವು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಕರಿತೀವಿ. ಇಲ್ಲಿ ಟ್ರೆಂಡ್ ಬದಲಾವಣೆಯನ್ನು ನಾವು ಕಾಣ್ಬೋದು. ಕೆಲವು ಟೈಮಲ್ಲಿ ಮತ್ತೆ ರೆಡ್ ಬರ್ಬೋದು. ಈ ಕ್ಯಾಂಡಲ್ನ ಕನಿಷ್ಠ ಬೆಲೆಗಿಂತ ಸ್ವಲ್ಪ ಕೆಳಗಡೆ ನೋಡಿ, ಇಲ್ಲಿ ಲೋ ಪ್ರೈಸ್ ಇದೆ, ಇದರ ಕೆಳಗಡೆ 1-2 ಪಾಯಿಂಟ್ ಕೆಳಗಡೆ ಬಿಟ್ಟು ನಾವು ಸ್ಟಾಪ್ ಲಾಸನ್ನು ಇಡ್ಬೋದು, ನಾವು ಲಾಂಗ್ ಹೋಗೋದಾದರೆ. ನೆಕ್ಸ್ಟು ಬೇರಿಶ್ ಎಂಗಲ್ಫಿಂಗ್. ಸೊ ನಾವು ಬುಲ್ಲಿಶ್ ಎಂಗಲ್ಫಿಂಗ್ ನೋಡಿದ್ವಲ್ಲ, ಅದರ ಒಂದು ವಿರುದ್ಧ ಅಪ್ ಟ್ರೆಂಡ್ನ ನಂತರ ಬರುವಂತಹ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಇಲ್ಲಿ 2 ಕ್ಯಾಂಡಲ್ ಇದೆ. ಈ 2 ಕ್ಯಾಂಡಲ್ನ ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಇರುವಂತಹ ಜಾಗದಲ್ಲಿ ಬಂದಾಗ ಒಂದು ಕ್ಯಾಂಡಲನ್ನು ನುಂಗುವಂತಹ ರೀತಿಯಲ್ಲಿ ದೊಡ್ಡ ಕ್ಯಾಂಡಲ್ ಒಂದು ಫಾರ್ಮ್ ಆಗುತ್ತೆ. ಒಂದು ಅಪ್ ಟ್ರೆಂಡ್ನ ನಂತರ ಬರುವಂತಹ ರೆಸಿಸ್ಟೆನ್ಸ್ ವಲಯದಲ್ಲಿ ಇದು ಬರುತ್ತೆ. ಇಲ್ಲಿ ಗೂಳಿಗಳ ಬಲ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಕರಡಿಗಳು ಮಾರ್ಕೆಟನ್ನು ಅವರು ಆಕ್ರಮಿಸ್ತಾರೆ. ಅಂದರೆ ಡೈರೆಕ್ಟಾಗಿ ಏನು ಮಾಡ್ತಾರೆ, ಅವರು ಸೆಲ್ ಆರ್ಡರ್ನ ಅಲ್ಲಿ ಹಾಕಿರ್ತಾರೆ. ಇನ್ಮೇಲೆ ಮಾರ್ಕೆಟ್ ಡೌನ್ ಅಂತ ಅವರು ಒಂದು ಜಾಗದಲ್ಲಿ ಫಿಕ್ಸ್ ಮಾಡಿರ್ತಾರೆ. ಅವ್ರು ಯಾಕೆ ಇಲ್ಲೆಲ್ಲ ಸೆಲ್ ಮಾಡಲ್ಲ ಅಂತಂದರೆ, ಒಂದು ಡೌನ್ ಟ್ರೆಂಡ್ನಲ್ಲೇ ಮತ್ತೆ ಅವರು ಡೌನ್ ತೊಗೊಂಡೋಗ್ಬೋದು. ಯಾಕೆ ಇಲ್ಲಿವರೆಗೆ ಬಿಡಬೇಕು ಅಂತಂದರೆ, ಇಲ್ಲಿ ಬೈಯರ್ಸನ್ನು ಅವರು ಅಲೋ ಮಾಡ್ತಾರೆ. ಅವರು ಈ ಬೈಯರ್ಸ್ ತೊಗೊಳ್ತಾ ಬರ್ತಾರೆ. ಇಲ್ಲಿಗೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಒಟ್ಟಿಗೆ ಸೆಲ್ ಮಾಡೋದ್ರಿಂದ ಅವ್ರ ಸೆಲ್ಲಿಂಗ್ ಆರ್ಡರ್ ಇಲ್ಲಿ ಈಸಿಯಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಕಡಿಮೆ ಬೆಲೆಗೆ ಮಾರೋದಕ್ಕಿಂತ ಜಾಸ್ತಿ ಬೆಲೆಗೆ ಈಸಿಯಾಗಿ ಮಾರ್ಬೋದಲ್ಲ, ಜಾಸ್ತಿ ಬೆಲೆಗೆ ಮಾರಿ ಕಡಿಮೆ ಬೆಲೆಗೆ ಅವರು ತೊಗೋಬೋದು. ಹಿಂದಿನ ಕ್ಯಾಂಡಲ್ನ ಗರಿಷ್ಠದಲ್ಲಿ ಆರಂಭಿಸಿ ಅದರ ಕನಿಷ್ಠ ಬೆಲೆಗಿಂತ ಕೆಳಗಡೆ ಅದು ಕ್ಲೋಸ್ ಆಗಬೇಕು. ಸೇಮ್ ಇದರ ಮೇಲ್ಗಡೆ ಓಪನ್ ಆಗಬೇಕು. ಈ ಗ್ರೀನ್ ಕ್ಯಾಂಡಲ್ನ ಲೋಯೆಸ್ಟ್ ಪ್ರೈಸ್ ಏನಿದೆ ಅದಕ್ಕಿಂತ ಕೆಳಗಡೆ ಇದು ಕ್ಲೋಸ್ ಆಗಬೇಕು. ಬಿಯರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ನಂತರ ಕೆಂಪು ಕ್ಯಾಂಡಲ್ ಬಂದರೆ ನೋಡಿ, ಇದಾದಮೇಲೆ ಮತ್ತೆ ಕೆಂಪು ಬರ್ಬೋದು, ಅಥವಾ ಅದರ ನೆಕ್ಸ್ಟ್ ಕ್ಯಾಂಡಲ್ ಕೆಂಪು ಬಂದಾಗ ಏನಾಗುತ್ತೆ, ಇದು ಡೌನ್ ಟ್ರೆಂಡ್ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೋದು. ಬಟ್ ಇಲ್ಲಿಂದ ಇಲ್ಲಿವರೆಗೆ ನೀವೇನಾದ್ರು ಸ್ಟಾಪ್ ಲಾಸ್ ಇಡೋದಾದರೆ ಸ್ಟಾಪ್ ಲಾಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ, ಇದರ ಒಂದು ಅರ್ಧದಲ್ಲೋ ಅಥವಾ ಒಂದು ಕಾಲು ಭಾಗದಲ್ಲಿ ನೀವು ಎಂಟ್ರಿ ಕೊಟ್ಟರೆ ನೆಕ್ಸ್ಟ್ ಕ್ಯಾಂಡಲ್ನಲ್ಲಿ ನಿಮಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟಾಪ್ ಲಾಸ್ ಅನ್ನೋದು ಇಷ್ಟು ಮಾತ್ರ ಇರುತ್ತೆ. ಈ ಕ್ಯಾಂಡಲ್ನ ಗರಿಷ್ಠ ಬೆಲೆಗಿಂತ ಸ್ವಲ್ಪ ಮೇಲ್ಗಡೆ ನಾವೇನು ಮಾಡ್ಬೋದು, ಸ್ಟಾಪ್ ಲಾಸನ್ನು ಎಂಟ್ರಿ ಮಾಡ್ಬೋದು.
ನೆಕ್ಸ್ಟು ಬುಲ್ಲಿಶ್ ಹರಾಮಿ. ಇಲ್ಲೇನಾಗುತ್ತೆ ಅಂತಂದರೆ, ಹರಾಮಿ ಅಂತಂದರೆ ಜಪಾನ್ ಭಾಷೆಯಲ್ಲಿ ಗರ್ಭಿಣಿ ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ಮಗು ಥರ ಇದೆ ಅಲ್ವಾ, ಮಗು ಬೆಳೀತಾ ಹೋಗುತ್ತೆ ಅನ್ನೋದನ್ನು ತೋರಿಸುತ್ತೆ ಹರಾಮಿ ಅನ್ನೋದು. ಒಂದು ದೊಡ್ಡ ಕೆಂಪು ಕ್ಯಾಂಡಲ್ ನಂತರ ಗ್ಯಾಪ್ ಅಪ್ ಆಗಿ ಓಪನ್ ಆಗಬೇಕು. ಈ ಕ್ಯಾಂಡಲ್ಗಿಂತ ನೆಕ್ಸ್ಟ್ ದಿನ ಓಪನ್ ಆಗುವಾಗ ಗ್ಯಾಪ್ ಅಪ್ ಆಗಿ ಓಪನ್ ಆಗಬೇಕು. ಜೊತೆಗೆ ಇದರ ಕ್ಲೋಸ್ ಪ್ರೈಸ್ಗಿಂತ ಕೆಳಗಡೆನೇ ಇದು ಸಹ ಕ್ಲೋಸ್ ಆಗಿರುತ್ತೆ. ಅಂದರೆ ಆ ಕ್ಯಾಂಡಲ್ನ ಅರ್ಧದಷ್ಟೋ ಅಥವಾ ಒಂದು 1/3 ಭಾಗದಷ್ಟೋ ಅಷ್ಟು ಮಾತ್ರ ಈ ಕ್ಯಾಂಡಲ್ ಇರಬೇಕು. ಇದರ ಸೈಜ್ ಅಷ್ಟೇ ಇರಬೇಕು. ಇದನ್ನು ನಾವು ಬುಲ್ಲಿಶ್ ಹರಾಮಿ ಅಂತ ಕರಿತೀವಿ. ಕ್ಲೋಸ್ ಪ್ರೈಸ್ಗಿಂತ ಕೆಳಗಡೆ ಇದು ಸಹ ಕ್ಲೋಸ್ ಆಗಿರುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ, ಈ ಗ್ಯಾಪ್ ಅಪ್ ಆಗಿರೋದೇ ಸಹ ಇದನ್ನು ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಬೈ ಆರ್ಡ್ರ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಪ್ರೀ ಮಾರ್ಕೆಟಲ್ಲಿ ಜಾಸ್ತಿ ಓಪನ್ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಅದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಅದರಿಂದ ನಾವು ಇಲ್ಲಿಂದ ಗ್ರೀನ್ ಅಂತಲೇ ಅರ್ಥ ಮಾಡ್ಕೋಬೇಕು. ಮಾರ್ಕೆಟ್ ಓಪನ್ ಆದಮೇಲೆ ಫಾರ್ಮ್ ಆಗೋದು ಬೇರೆ, ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಗ್ಯಾಪ್ ಅಪ್ ಆಗಿದೆ ಅಂತಂದರೆ ನಾವು ಅಲ್ಲಿ ಪವರನ್ನು ನಾವು ಗೆಸ್ ಮಾಡ್ಬೋದು. ಇಲ್ಲಿ ಖರೀದಿಸಲು ಪ್ರಾರಂಭಿಸ್ತಾರೆ. ನಂತರದ ದಿನದಲ್ಲಿ ಹಸಿರು ಕ್ಯಾಂಡಲ್ಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಪ್ರತಿದಿನ ಒಂದೊಂದು ಹಸಿರು ಕ್ಯಾಂಡಲ್ಗಳು ಬರ್ಬೋದು. ನೋಡಿ, ಈ ಥರ ಹಿಂದಿನ ದಿನದ ಕ್ಲೋಸ್ಗಿಂತ ಮೇಲ್ಗಡೆನೇ ಇದ್ದರೆ ನಾವು ಇದನ್ನು ಹಸಿರು ಅಂತಲೇ ಲೆಕ್ಕ ಇಟ್ಕೋಬೇಕು. ಸಪೋರ್ಟ್ ಝೋನ್ನಲ್ಲಿ ಬಂದಾಗ ಮಾತ್ರ ಟ್ರೆಂಡ್ ರಿವರ್ಸಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೋಡಿ, ಯಾವುದೇ ಪ್ಯಾಟರ್ನ್ ಆಗಿರಲಿ ಆ ಜಾಗದಲ್ಲಿ ಆಗಬೇಕು. ನಾವು ಎಲ್ಲಿ ಊಹೆ ಮಾಡಿರ್ತೀವಿ, ಒಂದು ಜಾಗವನ್ನು ಫಿಕ್ಸ್ ಮಾಡಿರ್ತೀವೋ ಆ ಜಾಗದಲ್ಲಿ ಬಂದಾಗ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ. ಮಧ್ಯದಲ್ಲಿ ಎಲ್ಲಿ ಬಂದರು ನೋಡಿ, ಇಲ್ಲಿ ಯಾವುದು ಬೇರಿಶ್ ಹೆಂಗಲ್ಫಿಂಗ್ ಕ್ಯಾಂಡಲ್ ಇದೆ, ಆದರೆ ನಾವು ಇದನ್ನು ಕನ್ಸಿಡರ್ ಮಾಡಬಾರ್ದು. ಕಾರಣ ಏನು ಅಂತಂದರೆ, ಇದು ಯಾವಾಗ ರೆಸಿಸ್ಟೆನ್ಸಲ್ಲಿ ಬರುತ್ತೋ ಆವಾಗ ಮಾತ್ರ ಇದಕ್ಕೊಂದು ಹೆಸರು ಕೊಡಬೇಕೆ ಹೊರತು ಮಧ್ಯದಲ್ಲಿ ಯಾವಾಗ ಬಂದರೂ ಸಹ ಅದಕ್ಕೊಂದು ಹೆಸರು ಕೊಡಬಾರ್ದು. ಮತ್ತು ಅದನ್ನು ನಾವು ಮೈಂಡಿಗೆ ತೊಗೊಂಡ್ರೆ ನಾವು ಟ್ರೇಡ್ ಮಾಡೋಕ್ಕಾಗೋದೇ ಇಲ್ಲ. ಯಾವುದೋ ಒಂದು ತಲೆಗೆ ಹುಳ ಬಿಟ್ಟಂಗೆ ಬೇಗ ಎಕ್ಸಿಟ್ ಆಗ್ತೀವಿ. ನೆಕ್ಸ್ಟು ಬೇರಿಶ್ ಹರಾಮಿ. ಸೇಮ್ ಒಂದು ಅಪ್ ಟ್ರೆಂಡ್ನ ನಂತರ ಟ್ರೆಂಡ್ ರಿವರ್ಸಲ್ ಆಗುವಂತಹ ಒಂದು ಜಾಗದಲ್ಲಿ, ಅಂದರೆ ರೆಸಿಸ್ಟೆನ್ಸ್ ಜಾಗದಲ್ಲಿ ದೊಡ್ಡ ಗ್ರೀನ್ ಕ್ಯಾಂಡಲ್ನ ಒಂದು 3ನೇ ಒಂದು ಭಾಗದಲ್ಲಿ ಒಂದು ಗ್ಯಾಪ್ ಡೌನ್ ಆಗಿ ಓಪನ್ ಆಗಬೇಕು. ಮತ್ತು ಇದರ ಒಂದು ಕ್ಲೋಸ್ ಪ್ರೈಸ್ಗಿಂತ, ಇದರ ಓಪನ್ ಪ್ರೈಸ್ಗಿಂತ ಮೇಲ್ಗಡೆನೇ ಇದು ಕ್ಲೋಸ್ ಆಗಿರಬೇಕು. ಇದನ್ನು ನಾವು ಬೇರಿಶ್ ಹರಾಮಿ ಅಂತ ಕರಿತೀವಿ. ಗ್ಯಾಪ್ ಡೌನನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು. ಜೊತೆಗೆ ಹಿಂದಿನ ದಿನದ ಪ್ರೈಸ್ಗಿಂತ ಮೇಲ್ಗಡೆನೇ ಇದು ಕ್ಲೋಸ್ ಆಗಬೇಕು. ಅಂದರೆ ಈ ಓಪನ್ಗಿಂತ ಕ್ಲೋಸು ಮೇಲ್ಗಡೆನೇ ಇದೆ. ಕರಡಿಗಳು ಶೇರ್ಗಳನ್ನು ಮಾರಲಿಕ್ಕೆ, ಅಂದರೆ ಡೈರೆಕ್ಟಾಗಿ ಶಾರ್ಟ್ಗೆ ಹೋಗ್ತಾರೆ ಇಲ್ಲಿ, ಅಥವಾ ಯಾರಾದರೂ ಸ್ಟಾಕನ್ನು ತೊಗೊಂಡಿದ್ರೆ ಡೈರೆಕ್ಟಾಗಿ ಇಲ್ಲಿ ಸೆಲ್ ಮಾಡ್ತಾರೆ, ಮತ್ತು ಕೆಳಗಡೆ ಬಂದು ಅವರು ಬೈ ಮಾಡ್ತಾರೆ. ಫಸ್ಟೇ ನೀವು ಲೈನ್ ಹಾಕಿಟ್ಕೋಬೇಕು ಎಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ. ಅಲ್ಲಿ ಇದು ಏನಾದರೂ ಫಾರ್ಮ್ ಆದರೆ ಡೈರೆಕ್ಟಾಗಿ ನೀವು ಸಹ ಸೆಲ್ಗೆ ಹೋಗ್ಬೋದು. ನಿಮ್ಮ ಒಂದು ಸ್ಟಾಪ್ ಲಾಸ್ ಅನ್ನೋದು ಇದರ ಮೇಲ್ಗಡೆ ಇರಬೇಕಾಗುತ್ತೆ. ಟ್ವೀಸರ್ ಟಾಪ್ ಅಂತಂದರೆ ಈ ಟೈಲರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಈ ಥರ ಒಂದು ಪಿನ್ ಇರುತ್ತೆ. ಸೊ ಇದು ಸಹ ಒಂದು ರೆಸಿಸ್ಟೆನ್ಸ್ ಲೈನ್ ಹತ್ರ ಬಂದು ನೀವು ಲೈನನ್ನು ಹೆಚ್ಚು ಕಡಿಮೆ ಹಾಕಿರ್ತೀರ. ಯಾವುದಾದ್ರೂ ಒಂದೇ ಪ್ರೈಸಲ್ಲಿ ಒಂದು ದಿನ ಹೈಯೆಸ್ಟ್ ಪ್ರೈಸ್, ನೆಕ್ಸ್ಟ್ ದಿನವೂ ಅದೇ ಹೈಯೆಸ್ಟ್ ಪ್ರೈಸ್ ಆದರೆ ಮಾರ್ಕೆಟ್ ರಿವರ್ಸಲ್ ಆಗಿದ್ದರೆ, ಅಂದರೆ ಅವತ್ತಿನ ದಿನ ಮೇಲ್ಗಡೆಯಿಂದ ಕೆಳಗಡೆ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದ್ದರೆ ನಾವು ಅದನ್ನು ಟ್ವೀಸರ್ ಟಾಪ್ ಅಂತ ಕರಿತೀವಿ. ಇದು ರೆಸಿಸ್ಟೆನ್ಸ್ ಲೈನಲ್ಲಿ ಬರುತ್ತೆ. ಒಂದು ಹಸಿರು ಬಣ್ಣ ಇರುತ್ತೆ, ಮತ್ತೊಂದು ಕೆಂಪು ಕ್ಯಾಂಡಲ್ ಇರುತ್ತೆ. ಎಲ್ಲ ಕಡೆನೂ ಹಸಿರು ಕೆಂಪಿರಲ್ಲ, ಯೂಸರ್ಗೆ ಸಂಬಂಧಪಟ್ಟಂಗೆ. ಅಂದರೆ ಅವರು ಪ್ಲಾಟ್ಫಾರ್ಮಲ್ಲಿ ಯಾವುದಾದ್ರು ಬೇರೆ ಕ್ಯಾಂಡಲ್ ಸಹ ಇಟ್ಕೋಬೋದು, ಕಲರನ್ನು ಚೇಂಜ್ ಮಾಡ್ಕೋಬೋದು. ಎರಡೂ ಕ್ಯಾಂಡಲ್ನ ಗರಿಷ್ಠ ಬೆಲೆ ಸೇಮ್ ಆಗಿರುತ್ತೆ. ವೀಕ್ಲಿ ಕ್ಯಾಂಡಲ್ ನೋಡಿದಾಗ ಒಂದೇ ಥರನೇ ಇರ್ಬೋದು, ಅಥವಾ ಡೈಲಿ ಕ್ಯಾಂಡಲ್ ನೋಡಿದಾಗಲೂ ಸಹ ಒಂದೇ ಥರ ಹೈಯೆಸ್ಟ್ ಪ್ರೈಸ್ ಇದ್ದಾಗ ನಾವು ಅದನ್ನು ಟ್ವೀಸರ್ ಟಾಪ್ ಅಂತೀವಿ. ಕೆಲವರು ಇದನ್ನು ಡಬಲ್ ಟಾಪ್ ಅಂತ ಕರೀತಾರೆ. ಇದು ರೆಸಿಸ್ಟೆನ್ಸ್ ಲೈನ್ನಲ್ಲೇ ಬರಬೇಕು, ಮತ್ತು ಇಲ್ಲಿ ನಾವು ಶಾರ್ಟ್ಗೆ ಹೋಗ್ಬೋದು ಡೈರೆಕ್ಟಾಗಿ. ಇದರ ಒಂದು ಸ್ಟಾಪ್ ಲಾಸ್ ಕೇವಲ 1-2 ಪಾಯಿಂಟನ್ನು ಮೇಲ್ಗಡೆ ಇಟ್ಕೋಬೇಕು ಇದರ ಟಾಪ್ಗಿಂತ. ನೆಕ್ಸ್ಟು ಟ್ವೀಸರ್ ಬಾಟಮ್, ಅಂದರೆ ಡಬಲ್ ಬಾಟಮ್ ಅಂತ ಕರಿತೀವಿ. ಸೇಮ್ ಟ್ವೀಸರ್ ಟಾಪ್ಗೆ ಒಂದು ಆಪೋಸಿಟ್ಟು ಟ್ವೀಸರ್ ಬಾಟಮ್. ಇದು ಸಹ ಸಪೋರ್ಟ್ ಲೈನಲ್ಲಿ ಬರಬೇಕು. ಸಪೋರ್ಟ್ ಲೈನ್ ಹತ್ರ ಎರಡೂ ಕನಿಷ್ಠ ಬೆಲೆ, ಅಂದರೆ ಒಂದು ಲೋಯೆಸ್ಟ್ ಪ್ರೈಸ್ ಏನಿದೆ ಎರಡೂ ದಿನ ಅದು ಸೇಮ್ ಆಗಿದ್ದರೆ, ಅಥವಾ ಒಂದು 5 ಪೈಸೆ ಹೆಚ್ಚು ಕಡಿಮೆ ಆಗಿರ್ಬೋದು, ಅಲ್ಲೇ ಇದ್ದರೆ ಇದು ಟ್ರೆಂಡ್ ರಿವರ್ಸಲ್ನ ನಾವು ಕನ್ಫರ್ಮ್ ಮಾಡ್ಕೋಬೋದು. ಸಪೋರ್ಟ್ ಲೈನ್ ಮತ್ತು ಟ್ವೀಸರ್ ಬಾಟಮ್ ಇದು ಎರಡೂ ಒಟ್ಟಿಗೆ ಬಂದಾಗ ನಮಗೆ
ಟ್ರೆಂಡ್ ರಿವರ್ಸಲ್ ಆಗಿದೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಯಾರು ಲಾಂಗ್ ಹೋಗ್ತೀರೋ ಆರಾಮಾಗಿ ಲಾಂಗ್ ಹೋಗ್ಬೋದು. ಜೊತೆಗೆ ಸ್ಟಾಪ್ ಲಾಸ್ ಅನ್ನೋದು 1-2 ಪಾಯಿಂಟ್ ಕೆಳಗಡೆ ಇಟ್ಕೋಬೋದು. ನೆಕ್ಸ್ಟು ಪೀರ್ಸಿಂಗ್ ಲೈನ್. ಇದು ಅಷ್ಟೆ, ಒಂದು ಡೌನ್ ಟ್ರೆಂಡ್ ನಂತರ ಒಂದು ಸಪೋರ್ಟ್ ಲೈನಲ್ಲಿ ನೋಡಿ ನಾವು ಡಬಲ್ ಬಾಟಮ್, ಡಬಲ್ ಟಾಪ್ ಮತ್ತು ಬುಲ್ಲಿಶ್ ಎಂಗಲ್ಫಿಂಗ್, ಬೇರಿಶ್ ಎಂಗಲ್ಫಿಂಗ್, ಇದಕ್ಕಿಂತ ಈ ಪೀರ್ಸಿಂಗ್ ಲೈನ್ಗಳು ಅಷ್ಟೊಂದು ಇದಕ್ಕೆ ಮೌಲ್ಯ ಕೊಡೋದು ಬೇಕಾಗಿಲ್ಲ. ಆದರೂ ಸಹ ನೋಡಿ ಬುಲ್ಲಿಶ್ ರಿವರ್ಸಲ್ ಕ್ಯಾಂಡಲ್ ಇದು ಡೌನ್ ಟ್ರೆಂಡ್ ಆದಮೇಲೆ ಬರುವಂತಹ ಒಂದು ಈ ಜಾಗದಲ್ಲಿ ಬರುತ್ತೆ. ಇಲ್ಲಿ ಸಪೋರ್ಟ್ ಲೈನ್ ಇರಲೇಬೇಕಾಗುತ್ತೆ. ಗ್ಯಾಪ್ ಡೌನ್ ಆಗಿ ಓಪನ್ ಆಗಬೇಕು. ಸೊ ಹಿಂದಿನ ದಿನದ ಕ್ಲೋಸ್ಗಿಂತ ಗ್ಯಾಪ್ ಡೌನ್ ಆಗಿ ಓಪನ್ ಆಗಿದೆ. ಜೊತೆಗೆ ಹಿಂದಿನ ದಿನದ ಒಂದು ಕ್ಯಾಂಡಲ್ಗೆ ಅರ್ಧಕ್ಕಿಂತ ಮೇಲ್ಗಡೆ ಇದು ಕ್ಲೋಸ್ ಆಗಿರಬೇಕು. ಹಿಂದಿನ ದಿನದ ಒಂದು ಪ್ರೈಸ್ ರೇಂಜ್ ಏನಿದೆ ಅದರ ಒಂದು 50%ಗಿಂತ ಇದು ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿರಬೇಕು. ಆಗ ನಾವು ಇದನ್ನು ಪೀರ್ಸಿಂಗ್ ಲೈನ್ ಅಂತ ಕರಿತೀವಿ. ಆದರೆ ಇದು ಒಂದನ್ನು ನೋಡಿ ಯಾವುದೇ ಕಾರಣಕ್ಕೂ ನಾವು ಎಂಟ್ರಿ ಕೊಡಬಾರ್ದು. ಇದರ ನೆಕ್ಸ್ಟ್ ಕ್ಯಾಂಡಲ್ ಏನು ಬರುತ್ತೆ ಅನ್ನೋದನ್ನು ನೋಡಬೇಕು. ಮತ್ತೆ ಡೌನ್ ಆಗಿ ಓಪನ್ ಆಗ್ಬೋದು ಅಥವಾ ಮೇಲ್ಗಡೆ ಹೋಗ್ಬೋದು. ಈ ಲೈನನ್ನು ಟಚ್ ಮಾಡಿ ಮೇಲ್ಗಡೆ ಹೋಗ್ತಾ ಇದ್ದಾಗ ನಾವು ಡೈರೆಕ್ಟಾಗಿ ನಾವು ಶೇರ್ಗಳನ್ನು ಖರೀದಿಸ್ಬೋದು. ಜೊತೆಗೆ ಸ್ಟಾಪ್ ಲಾಸ್ ಇದರ ಕೆಳಗಡೆ ಇರಬೇಕು. ನಾವು ಡೆಲಿವರಿ ತೊಗೊಂಡಾಗ ಸ್ಟಾಪ್ ಲಾಸನ್ನು ಇಡೋಕ್ಕಾಗಲ್ಲ. ಬಟ್ ಕೆಲವರು GTT ಆರ್ಡರ್ಗಳಲ್ಲಿ ಹಾಕ್ತಾರೆ. ಯಾವಾಗ ಅದು ಬರುತ್ತೋ ಆವಾಗ ಮಾರ್ಕೆಟಲ್ಲಿ ಅದು ಆಟೋಮೆಟಿಕ್ಕಾಗಿ ಸೆಲ್ ಮಾಡುತ್ತೆ. ಯಾರು ಇನ್ವೆಸ್ಟ್ ಮಾಡ್ತಿರೋ ಲಾಂಗ್ ಟರ್ಮ್ಗೆ ನೀವೇನು GTT ತೊಗೋಬೇಕಾಗಿಲ್ಲ. ಶಾರ್ಟ್ ಟರ್ಮ್ನಲ್ಲಿ ಟ್ರೇಡ್ ಮಾಡೋರು ಮಾತ್ರ ಇದನ್ನು ಬಳಸ್ಕೋಬೋದು. ಎರಡನೇ ಕ್ಯಾಂಡಲ್ನ ಕನಿಷ್ಠ ಬೆಲೆಗಿಂತ ಸ್ವಲ್ಪ ಕೆಳಗಡೆ ನಾವು ಸ್ಟಾಪ್ ಲಾಸನ್ನು ಇಡ್ಬೋದು. ಸೊ ಈ ಎರಡರಲ್ಲಿ ಯಾವುದು ಕೆಳಗಡೆ ಇದೆಯೋ ಅದಕ್ಕಿಂತ ಸ್ವಲ್ಪ ಕೆಳಗಡೆ ನಾವು ಏನು ಮಾಡ್ಬೋದು, ಸ್ಟಾಪ್ ಲಾಸನ್ನು ಫಿಕ್ಸ್ ಮಾಡ್ಬೋದು. ಡಾರ್ಕ್ ಕ್ಲೌಡ್ ಕವರ್ ಸೇಮ್ ಇದು ಪೀರ್ಸಿಂಗ್ ಲೈನ್ನ ಒಂದು ಆಪೋಸಿಟ್. ಒಂದು ಅಪ್ ಟ್ರೆಂಡ್ನ ನಂತರ ಬರುವಂತಹ ಡೌನ್ ಟ್ರೆಂಡ್ಗೆ ಸ್ಟಾರ್ಟಿಂಗ್ನಲ್ಲಿ ಬರುವಂತಹ ಒಂದು ಕ್ಯಾಂಡಲ್ ಫಾರ್ಮೇಷನ್ ಇದು. ಇಲ್ಲಿ ನಿಮಗೇನಾದರೂ ರೆಸಿಸ್ಟೆನ್ಸ್ ಝೋನ್ ಇದ್ದರೆ ನೋಡಿ, ಲೈನನ್ನು ನಾವು ಹಾಕೊಂಡಾಗ ಅದೇ ಲೈನ್ ಬಂದು ಟಚ್ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಆದರೆ ಆ ಪ್ರೈಸ್ ರೇಂಜನ್ನು ನಾವು ರೆಸಿಸ್ಟೆನ್ಸ್ ಪ್ರೈಸ್ ರೇಂಜನ್ನು ನಾವು ಫಿಕ್ಸ್ ಮಾಡಿದರೆ ಆ ಪ್ರೈಸ್ ಒಳಗಡೆ ಯಾವಾಗ ಬಂದರೂ ಸರಿ ಅಥವಾ ಅಲ್ಲಿ ಟಚ್ ಮಾಡೋದು ಸರಿ ನಮಗೊಂದು ಗೊತ್ತಾಗುತ್ತೆ. ಇದಕ್ಕಿಂತ ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಇರೋದ್ರಿಂದ ಯಾವಾಗ ಬೇಕಾದರೂ ಟರ್ನ್ ಹೊಡಿಬೋದು ಅಂತ. ಇದು ಅಷ್ಟೇ, ಗ್ಯಾಪ್ ಅಪ್ಪಾಗಿ ಓಪನ್ ಆಗಬೇಕು. ಆದರೆ ಕ್ಲೋಸ್ ಆಗುವಾಗ ಹಿಂದಿನ ಕ್ಯಾಂಡಲ್ನ ಒಂದು 50%ಗಿಂತ ಕೆಳಗಡೆ ಬಂದು ಇದು ಕ್ಲೋಸ್ ಆಗಿರಬೇಕು. ಮತ್ತು ನಾವು ಸ್ಟಾಪ್ ಲಾಸನ್ನು ಈ ಕ್ಯಾಂಡಲ್ನ ನೋಡಿ, ಈ ರೆಡ್ ಕ್ಯಾಂಡಲ್ನ ಮೇಲ್ಗಡೆ 1-2 ಪಾಯಿಂಟ್ ಮೇಲ್ಗಡೆ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು 3 ಕ್ಯಾಂಡಲ್ ಸ್ಟಿಕ್ಕನ್ನು ಸೇರಿಸಿ ಬರುವಂತಹ ಪ್ಯಾಟರ್ನ್ ಇದು. ಇಲ್ಲಿವರೆಗೆ ನಾವು ಈಗ 2 ಥರದಲ್ಲಿ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಹೇಳಿ 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ಸೇರಿ ಬರುವಂತಹ ಒಂದು ಪ್ಯಾಟರ್ನ್ ಆಗಿರುತ್ತೆ ಇದು. ಡೌನ್ ಟ್ರೆಂಡ್ ನಂತರ ಅಂದರೆ ಈ ಸಪೋರ್ಟ್ ಝೋನ್ಗೆ ಬಂದಾಗ ಇದೇನಾದರೂ ಫಾರ್ಮೇಷನ್ ಆದರೆ ನಾವು ಇದನ್ನು ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ನೆಕ್ಸ್ಟ್ ಅಪ್ ಟ್ರೆಂಡನ್ನು ನಾವು ನಿರೀಕ್ಷೆ ಮಾಡಬಹುದು. ಒಂದು ಕೆಂಪು ಕ್ಯಾಂಡಲ್ ಇರದೆ ನಂತರ ಚಿಕ್ಕದಾಗಿ ಒಂದು ಡೋಜಿ ಅಥವಾ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಆಗ್ಬೋದು. ನೋಡಿ, ಈ ಸೆಂಟ್ರಲ್ ಬರುವಂಥದ್ದು ಈ ಕ್ಯಾಂಡಲ್ಗಳ ಒಂದು ಅರ್ಧಕ್ಕಿಂತ ಕೆಳಗಡೆನೇ ಇರಬೇಕು. ಇಲ್ಲೇನಾಗುತ್ತೆ, ಇಲ್ಲಿ ಒಂದು ಬೈಯರ್ಸು ಮತ್ತು ಸೆಲ್ಲರ್ಸ್ನ ಒಂದು ಪೈಪೋಟಿ ಅನ್ನೋದು ಜಾಸ್ತಿ ಇದ್ರೂ ಯಾರು ನೆಕ್ಸ್ಟು ಇದರ ಮಾರ್ಕೆಟ್ನ ಒಂದು ಹಿಡಿತ ಯಾರ ಕೈಯಲ್ಲಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಯಾಂಡಲ್ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂದರೆ ಇಲ್ಲಿ ಗೂಳಿಗಳು ಮಾರ್ಕೆಟನ್ನು ತನ್ನ ತೆಕ್ಕೆಗೆ ತೊಗೊಂಡಿದ್ದಾರೆ. ನೆಕ್ಸ್ಟ್ ಮತ್ತೆ ಇದು ಮೇಲ್ಗಡೆ ಹೋಗುವಂಥ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ನಾವು ಸ್ಟಾಪ್ ಲಾಸನ್ನು ಹೆಲ್ಪ್ ಮಾಡಬೇಕು ಅಂತಂದರೆ ಈ 3 ಕ್ಯಾಂಡಲ್ನ ಲೋಯೆಸ್ಟ್ ಪ್ರೈಸ್ ಯಾವುದಿದೆ ಅಂತ ನೋಡಬೇಕು. ಮಧ್ಯದ ಕ್ಯಾಂಡಲ್ ಇದ್ದರೆ ಈ ಲೋ ಪ್ರೈಸ್ಗಿಂತ ಕೆಳಗಡೆ 1-2 ಪಾಯಿಂಟ್ ಕೆಳಗಡೆ ನಾವು ಸ್ಟಾಪ್ ಲಾಸನ್ನು ಇಡಬಹುದು. 2 ಕ್ಯಾಂಡಲ್ನ ಮಧ್ಯೆ ಬಣ್ಣ ಯಾವುದು ನೋಡಿ, ಇಲ್ಲಿ ಸೆಂಟ್ರಲ್ಲಿ ಇರುವಂತಹ ಕ್ಯಾಂಡಲ್ ಯಾವ ಕಲರ್ ಬೇಕಾದ್ರೆ ಇರ್ಬೋದು. ನಿಮಗೆ ಗೊತ್ತು, ಡೋಜಿ ಯಾವ ಕಲರಲ್ಲಿದ್ದರೆ ನಮಗೇನು, ಸ್ಪಿನ್ನಿಂಗ್ ಟಾಪು ಅಷ್ಟೇ, ರೆಡ್ ಆದರೂ ಇರಲಿ ಗ್ರೀನ್ ಆದರೂ ಇರಲಿ ಯಾವುದೇ ಸಮಸ್ಯೆ ಇಲ್ಲ. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆಗಿರಬೇಕು ಮಾರ್ನಿಂಗ್ ಸ್ಟಾರ್ನಲ್ಲಿ. ನೆಕ್ಸ್ಟು ಈವ್ನಿಂಗ್ ಸ್ಟಾರ್. ಈವ್ನಿಂಗ್ ಸ್ಟಾರ್ ಅಂತಂದರೆ ಅಪ್ ಟ್ರೆಂಡ್ ಮುಗ್ದಿದೆ, ನೆಕ್ಸ್ಟು ರಾತ್ರಿ ಅಂತ ಅರ್ಥ. ಅಂದರೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇಲ್ಲೂ ಅಷ್ಟೇ, ಒಂದು ಗ್ರೀನ್ ಕ್ಯಾಂಡಲ್,
ಒಂದು ರೆಡ್ ಕ್ಯಾಂಡಲ್, ಇದ್ರ ಮಧ್ಯೆ ಸ್ಪಿನ್ನಿಂಗ್ ಟಾಪ್ ಅಥವಾ ಒಂದು ಡೋಜಿ ಕ್ಯಾಂಡಲ್ ಬರಬೇಕು. ಇದು ಯಾವ ಕಲರ್ ಆದರೂ ಇರಲಿ. ಇಲ್ಲಿ ರೆಸಿಸ್ಟೆನ್ಸ್ ಝೋನನ್ನು ನಾವು ಮೊದಲೇ ಫಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ರೆಸಿಸ್ಟೆನ್ಸ್ ಇದ್ದರೆ ಮಾತ್ರ ನಾವು ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು. ರೆಸಿಸ್ಟೆನ್ಸ್ ಇಲ್ಲದೆ ಈ ಥರ ಬಂದಾಗ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಕೆಳಗಡೆನೂ ಹೋಗ್ಬೋದು, ಬಟ್ ಎರಡಕ್ಕೂ ದಾರಿ ಇರೋದ್ರಿಂದ ಏನು ಬೇಕಾದ್ರೂ ನಡಿಬೋದು, ನಾವು ಗೆಸ್ ಮಾಡೋಕ್ಕಾಗಲ್ಲ. ಆದರೆ ಒಂದು ರೆಸಿಸ್ಟೆನ್ಸ್ ಝೋನ್ ಇದ್ದರೆ ನಾವು ಒಂದು ಮುಕ್ಕಾಲು ಭಾಗ ಕೆಳಗಡೆ ಹೋಗುತ್ತೆ ಅನ್ನೋ ಒಂದು ಗ್ಯಾರಂಟಿನಲ್ಲಿ ನಾವು ಡೈರೆಕ್ಟಾಗಿ ಶಾರ್ಟ್ ಹೋಗ್ಬೋದು. ಗರಿಷ್ಠ ಬೆಲೆಗಿಂತ ಸ್ವಲ್ಪ ಮೇಲ್ಗಡೆ ನಾವು ಸ್ಟಾಪ್ ಲಾಸನ್ನು ಗುರುತು ಮಾಡಬಹುದು. ಸೊ ಇಲ್ಲಿ ಈ ಮೂರನ್ನು ನಾವು ಕಂಪೇರ್ ಮಾಡಿದಾಗ ಎಲ್ಲಿರುತ್ತೋ ನಾವು ಯಾವುದು ಜಾಸ್ತಿ ಇದೆಯೋ ಆ ಪ್ರೈಸ್ನಲ್ಲಿ ನಾವು ಸ್ಟಾಪ್ ಲಾಸನ್ನು ಇಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ನೀವೇನಾದರೂ ಹೊಸ ವಿಷಯ ಕಲ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನಿಮ್ಮದೇನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನನಗೂ ಸಹ ಉಪಯೋಗ ಆಗುತ್ತೆ. ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಟೆಲಿಗ್ರಾಮ್ನಲ್ಲಿ ನಮ್ಮ ಒಂದು ಗ್ರೂಪ್ ಇದೆ, ಅಲ್ಲೇನು ನಾನು ಜಸ್ಟ್ ವೀಡಿಯೋಗಳು ಶೇರ್ ಮಾಡ್ತೀನಿ ಅಥವಾ ಏನಾದರೂ ಮೆಸೇಜ್ ಇದ್ದರೆ ಶೇರ್ ಮಾಡ್ತೀನಿ ಹೊರತು ಯಾವುದೇ ರೆಕಮೆಂಡೇಷನ್ನ ನಾನು ಕೊಡಲ್ಲ. ಜೊತೆಗೆ ವಾಟ್ಸಪ್ ಚಾನಲ್ ಇದೆ, ಅದನ್ನು ಸಹ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ಗೆ ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು.